ಯುದ್ಧದ ಪರಿಣಾಮದಿಂದಾಗಿ ಈಗಾಗಲೇ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಮಧ್ಯೆ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಅನಿವಾರ್ಯ. ಸಿಲಿಂಡರ್ ಇಲ್ಲದ ಹಿನ್ನೆಲೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದ ಅಕ್ಕಿನೂ ಬಂದ್. ಅಕ್ಕಿ ಮಾರಾಟದಲ್ಲಿ ಏಕಾಏಕಿ 30% ಕುಸಿತ. ವಾರದಿಂದ ಗುಡೌನ್ನಲ್ಲೇ ಬಾಕಿ ಉಳಿದಿರುವಂತದ್ದು ಅಕ್ಕಿ ಚೀಲಗಳು. ಅಕ್ಕಿ ವ್ಯಾಪಾರಿಗಳಿಗೆ ಶಾಕ್ನಿಂದ ಹೋಟೆಲ್ ಮಾಲೀಕರು. ವಾರದಿಂದ ಗುಡೌನ್ನಲ್ಲಿ ಸೇಲ್ ಆಗದೆ ಅಕ್ಕಿ ಚೀಲಗಳು ಹಾಗೆ ಉಳಿದಿವೆ. ಕಾರಣ ಸಿಲಿಂಡರ್ ಇಲ್ಲ, ಅಡಿಗೆ ಮಾಡೋದಕ್ಕಾಗ್ತಾ ಇಲ್ಲ. ಟರ್ನ್ಓವರ್ ಇದ್ರೆ ಎಲ್ಲವೂ ಕೂಡ ಸೇಲ್ ಆಗುತ್ತೆ. ಆದ್ರೆ ಗ್ರಾಹಕರು ಇಲ್ಲ, ಸಿಲಿಂಡರ್ ಇಲ್ಲ ಅಂತಂದ್ರೆ ಅಕ್ಕಿ ಖರ್ಚಾಗೋದಾದ್ರೂ ಹೇಗೆ? ಹಿಂಗಾಗಿ ಗುಡೌನ್ನಲ್ಲಿ ಇಷ್ಟೆಲ್ಲ ಉಳ್ಕೊಂಡಿದೆ. ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲದೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಹೋಟೆಲ್ಗಳು ತಮ್ಮ ಮೆನುವನ್ನ ಕಟ್ ಮಾಡ್ತಾ ಇದೆ. ದಿನನಿತ್ಯ ಬಳಸಬೇಕಾಗಿದ್ದಂತಹ ಒಂದಿಷ್ಟು ಆಹಾರ ಪದಾರ್ಥಗಳೇನಿದೆ, ತರಕಾರಿ ಆಗಿರಬಹುದು, ಹಣ್ಣು ಹಂಪಲುಗಳಾಗಿರಬಹುದು, ಇವೆಲ್ಲವನ್ನ ಕೂಡ ಕಟ್ ಆಫ್ ಮಾಡ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿರೋದ್ರಿಂದ, ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನ ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ, ರಫ್ತಾಗ್ತಾ ಇದ್ದಂತಹ ಏನು ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ ನಲ್ಲೇ ಬಾಕಿ ಆಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡ್ಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇದೀಗ ಏನು ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನ ನಡೆಸಿ, ಸಭೆ ಬಳಿಕವಾಗಿ ಈ ಒಂದು ಹೋಟೆಲ್ ಅನ್ನ ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟೆಲ್ಗಳಲ್ಲಿ ಮುಂಚೆ ತೆಗೆದುಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೇವೆ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ, ಯಾವ ರೀತಿಯಾಗಿ ಅಂಗಡಿನಲ್ಲೇ ವ್ಯಾಪಾರ ಇಲ್ಲ. ಅಂಗಡಿಯಿಂದಾನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು. ವ್ಯಾಪಾರ ಕಮ್ಮಿ ಐತೆ. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂತ ಅಕ್ಕಿಯನ್ನ ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ನ ಹೊಡೆತದಿಂದಾಗಿ ಅಂಗಡಿಗಳನ್ನ, ಹೋಟೆಲ್ಗಳನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂತಹ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ. ಗೋಡನ್ಗೆ ಬಂದಿರುವಂತಹ ಅಕ್ಕಿಗಳು ಗೋಡನ್ ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್. ಯುದ್ಧದ ಪರಿಣಾಮದಿಂದಾಗಿ ಈಗಾಗಲೇ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಮಧ್ಯೆ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಅನಿವಾರ್ಯ. ಸಿಲಿಂಡರ್ ಇಲ್ಲದ ಹಿನ್ನೆಲೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದ ಅಕ್ಕಿನೂ ಬಂದ್. ಅಕ್ಕಿ ಮಾರಾಟದಲ್ಲಿ ಏಕಾಏಕಿ 30% ಕುಸಿತ. ವಾರದಿಂದ ಗುಡೌನ್ನಲ್ಲೇ ಬಾಕಿ ಉಳಿದಿರುವಂತದ್ದು ಅಕ್ಕಿ ಚೀಲಗಳು. ಅಕ್ಕಿ ವ್ಯಾಪಾರಿಗಳಿಗೆ ಶಾಕ್ನಿಂದ ಹೋಟೆಲ್ ಮಾಲೀಕರು. ವಾರದಿಂದ ಗುಡೌನ್ನಲ್ಲಿ ಸೇಲ್ ಆಗದೆ ಅಕ್ಕಿ ಚೀಲಗಳು ಹಾಗೆ ಉಳಿದಿವೆ. ಕಾರಣ ಸಿಲಿಂಡರ್ ಇಲ್ಲ, ಅಡಿಗೆ ಮಾಡೋದಕ್ಕಾಗ್ತಾ ಇಲ್ಲ. ಟರ್ನ್ಓವರ್ ಇದ್ರೆ ಎಲ್ಲವೂ ಕೂಡ ಸೇಲ್ ಆಗುತ್ತೆ. ಆದ್ರೆ ಗ್ರಾಹಕರು ಇಲ್ಲ, ಸಿಲಿಂಡರ್ ಇಲ್ಲ ಅಂತಂದ್ರೆ ಅಕ್ಕಿ ಖರ್ಚಾಗೋದಾದ್ರೂ ಹೇಗೆ? ಹಿಂಗಾಗಿ ಗುಡೌನ್ನಲ್ಲಿ ಇಷ್ಟೆಲ್ಲ ಉಳ್ಕೊಂಡಿದೆ.
ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲದೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಹೋಟೆಲ್ಗಳು ತಮ್ಮ ಮೆನುವನ್ನ ಕಟ್ ಮಾಡ್ತಾ ಇದೆ. ದಿನನಿತ್ಯ ಬಳಸಬೇಕಾಗಿದ್ದಂತಹ ಒಂದಿಷ್ಟು ಆಹಾರ ಪದಾರ್ಥಗಳೇನಿದೆ, ತರಕಾರಿ ಆಗಿರಬಹುದು, ಹಣ್ಣು ಹಂಪಲುಗಳಾಗಿರಬಹುದು, ಇವೆಲ್ಲವನ್ನ ಕೂಡ ಕಟ್ ಆಫ್ ಮಾಡ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿರೋದ್ರಿಂದ, ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನ ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ, ರಫ್ತಾಗ್ತಾ ಇದ್ದಂತಹ ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ ನಲ್ಲೇ ಬಾಕಿ ಆಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡ್ಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇದೀಗ ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನ ನಡೆಸಿ, ಸಭೆ ಬಳಿಕವಾಗಿ ಈ ಒಂದು ಹೋಟೆಲ್ ಅನ್ನ ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ, ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತಗೊಳ್ಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ, ಯಾವ ರೀತಿಯಾಗಿ ಅಂಗಡಿನಲ್ಲೇ ವ್ಯಾಪಾರ ಇಲ್ಲ. ಅಂಗಡಿಯಿಂದಾನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು. ಈ ವ್ಯಾಪಾರ ಕಮ್ಮಿ ಐತೆ. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂತ ಅಕ್ಕಿಯನ್ನ ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ ನ ಹೊಡೆತದಿಂದಾಗಿ ಅಂಗಡಿಗಳನ್ನ, ಹೋಟೆಲ್ಗಳನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂತಹ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ, ಗೋಡನ್ಗೆ ಬಂದಿರುವಂತಹ ಅಕ್ಕಿಗಳು ಗೋಡನ್ ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಯುದ್ಧದ ಪರಿಣಾಮದಿಂದಾಗಿ ಈಗಾಗಲೇ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದ್ರ ಮಧ್ಯೆ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಅನಿವಾರ್ಯ. ಸಿಲಿಂಡರ್ ಇಲ್ಲದ ಹಿನ್ನೆಲೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದ ಅಕ್ಕಿನೂ ಬಂದ್. ಅಕ್ಕಿ ಮಾರಾಟದಲ್ಲಿ ಏಕಾಏಕಿ 30% ಕುಸಿತ. ವಾರದಿಂದ ಗುಡೌನ್ನಲ್ಲೇ ಬಾಕಿ ಉಳಿದಿರುವಂತದ್ದು ಅಕ್ಕಿ ಚೀಲಗಳು. ಅಕ್ಕಿ ವ್ಯಾಪಾರಿಗಳಿಗೆ ಶಾಕ್ನಿಂದ ಹೋಟೆಲ್ ಮಾಲೀಕರು. ವಾರದಿಂದ ಗುಡೌನ್ನಲ್ಲಿ ಸೇಲ್ ಆಗದೆ ಅಕ್ಕಿ ಚೀಲಗಳು ಹಾಗೆ ಉಳಿದಿವೆ. ಕಾರಣ ಸಿಲಿಂಡರ್ ಇಲ್ಲ, ಅಡಿಗೆ ಮಾಡೋದಕ್ಕಾಗ್ತಾ ಇಲ್ಲ. ಟರ್ನ್ ಓವರ್ ಇದ್ರೆ ಎಲ್ಲವೂ ಕೂಡ ಸೇಲ್ ಆಗುತ್ತೆ. ಆದ್ರೆ ಗ್ರಾಹಕರು ಇಲ್ಲ, ಸಿಲಿಂಡರ್ ಇಲ್ಲ ಅಂತಂದ್ರೆ ಅಕ್ಕಿ ಖರ್ಚಾಗೋದಾದ್ರೂ ಹೇಗೆ? ಹಿಂಗಾಗಿ ಗುಡೌನ್ನಲ್ಲಿ ಇಷ್ಟೆಲ್ಲ ಉಳ್ಕೊಂಡಿದೆ. ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ಇಲ್ಲದೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಹೋಟೆಲ್ಗಳು ತಮ್ಮ ಮೆನುವನ್ನ ಕಟ್ ಮಾಡ್ತಾ ಇದೆ. ದಿನನಿತ್ಯ ಬಳಸಬೇಕಾಗಿದ್ದಂತಹ ಒಂದಿಷ್ಟು ಆಹಾರ ಪದಾರ್ಥಗಳೇನಿದೆ, ತರಕಾರಿ ಆಗಿರಬಹುದು, ಹಣ್ಣು ಹಂಪಲುಗಳಾಗಿರಬಹುದು, ಇವೆಲ್ಲವನ್ನ ಕೂಡ ಕಟ್ ಆಫ್ ಮಾಡ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನ ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿರೋದ್ರಿಂದ, ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನ ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ
ಮಧ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ ರಫ್ತಾಗ್ತಾ ಇದ್ದಂತಹ ಏನು ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ ನಲ್ಲೇ ಬಾಕಿ ಆಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡ್ಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇದೀಗ ಏನು ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನ ನಡೆಸಿ ಸಭೆ ಬಳಿಕವಾಗಿ ಈ ಒಂದು ಹೋಟೆಲ್ ಅನ್ನ ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ, ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತಗೊಳ್ಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ ಯಾವ ರೀತಿಯಾಗಿ ಅಂಗಡಿನಲ್ಲೇ ವ್ಯಾಪಾರ ಇಲ್ಲ, ಅಂಗಡಿಯಿಂದಾನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು, ಈ ವ್ಯಾಪಾರ ಕಮ್ಮಿ ಐತೆ. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂತ ಅಕ್ಕಿಯನ್ನ ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ನ ಹೊಡೆತದಿಂದಾಗಿ ಅಂಗಡಿಗಳನ್ನ, ಹೋಟೆಲ್ಗಳನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂತಹ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ, ಗೋಡನ್ಗೆ ಬಂದಿರುವಂತಹ ಅಕ್ಕಿಗಳು ಗೋಡನ್ ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ಟು ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು